ಸೊ ಗೈಸ್ ಫೈನಲಿ ನಾವು ಮುಂಬೈಗೆ ಕಾಲಿಡ್ತಾ ಇದೀವಿ. ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ. ಅಲ್ಲಿ 2,000 ರೂಪಾಯಿ ಕೊಟ್ಟು ಐರಾವತ್ತಾಗೆ ಈ ಲೆವೆಲ್ಗೆಲ್ಲ ಏನು ಫೆಸಿಲಿಟಿ ಇರಲಿಲ್ಲ. ರಗ್ಗು ಸಖತ್ತಾಗೈತೆ, ದಿಂಬುನು ಕ್ರೇಜಿ ಆಗೈತೆ. ನಾನು ಇದನ್ನ ಬುಕ್ ಮಾಡಿದ್ದು 1440 ರುಪೀಸ್ಗೆ ಅಷ್ಟೇ. ಸೊ ಹಂಗಾರೆ ಇವಾಗ ಮುಂಬೈ ಗಂಟ 3 ಜನ ಓಡಿಸ್ತೀರ ಗಾಡಿ? ಮುಂಬೈ 3 ಜನ ಗೈಸ್ ನಮ್ಮ ಬಸ್ಸು ನನ್ನೇ ಬಿಟ್ಟು ಹೊರಟ್ಬಿಟ್ಟೈತೆ. ಟೋಟಲ್ ಪ್ರೈಸು ಗೈಸ್ ಇದಕ್ಕೆ 2,000 ರೂಪಾಯಿ. ಸೊ ಅಕಸ್ಮಾತ್ ನನಗೆ ಈ ಬಸ್ ಏನಾರ ಮಿಸ್ ಆಗಿದ್ದಿದ್ರೆ ಆ ಅಮೌಂಟ್ ನನಗೆ ರೀಫಂಡ್ ಆಗ್ತಿತ್ತಾ? ಸರ್ ಮುಂಬೈ ಗಾಡಿ ಇದೆ ಅಲ್ಲ, ಧನುಷ್ ಅಂತ ಒಂದು. ಹಾಂ ಸರ್, ಅಕಸ್ಮಾತ್ ಏನಾದ್ರು ಒಂದು 10 ನಿಮಿಷ ನಾನು ಲೇಟಾಗಿ ಬಂದಿದ್ರೆ ಏನಾಗಿರೋದು? 10 ನಿಮಿಷ 15 ನಿಮಿಷ ವೆಯ್ಟ್ ಮಾಡ್ತೀವಿ ಅಷ್ಟೇ. ಹೌದಾ, ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡ್ತೀರ ಒಟ್ಟು ಜನರಲ್ಲಾಗಿ. ಅವ್ನು 4 ಕಾಲಿಗೆ ಓಡೋದು ಹಂಗಾರೆ ಇದು? ಇಲ್ಲ ಬರಲಿಲ್ಲ ಅಂದ ಪಕ್ಷದಲ್ಲಿ ಬರಲಿ ಅಲ್ಲ, ಇನ್ಫಾರ್ಮ್ ಮಾಡಿದ್ರೆ ಅವ್ರು ನಮಗೆ ಫೋನ್ ಮಾಡಿ ಹಾಂ ಟ್ರಾಫಿಕ್ ಜಾಮ್ ಆಗಿದೆ, ಇಲ್ಲಿದ್ದೀವಿ ಅಲ್ಲಿದ್ದೀವಿ, ನೀವು ಬರೋ ಹಂಗೆ ಆಗಿದ್ರೆ ವೆಯ್ಟ್ ಮಾಡ್ತೀವಿ. ಸೊ ಗೈಸ್ ನಮ್ಮ ಬಸ್ಸು ರೆಡಿಯಾಗಿದೆ. ಬಟ್ ಡೈಲಿ ಒಂದು ಬಸ್ ಅಂತೂ ಮುಂಬೈಗಿದೆ. ಡೈಲಿ 4 ಗಂಟೆಗೆ ಒಂದು ಬಸ್. 4 ಗಂಟೆಗೆ ಅದು ಒಂದೇ ಟೈಮಿಂಗ್ಸಾ? ಒಂದೇ ಟೈಮ್. ಓ ಮೈ ಗಾಡ್, ಇದು ನನ್ನ ಸೀಟ್. ಸಂಜೆ 4 ಗಂಟೆಗೆ ಇದ್ದಿದ್ದು ಬಸ್ಸು. ಅಂದರೆ ಪ್ರತಿ ದಿವಸನೂ ಸಂಜೆ 4 ಗಂಟೆಗೆ ಬೆಂಗಳೂರಿಂದ ಮುಂಬೈಗೆ ಒಂದು ಐರಾವತ ಎ ಸಿ ಸ್ಲೀಪರ್ ಹೋಗುತ್ತೆ. ಅದು ನಾಳೆ ಮುಂಬೈಗೆ ಹೋಗೋದು ಬೆಳಗಿನ ಜಾವ 10 ಗಂಟೆ ಆಗುತ್ತಂತೆ. ಟೋಟಲ್ ಪ್ರೈಸು ಗೈಸ್ ಇದಕ್ಕೆ 2,000 ರೂಪಾಯಿ. 2,000 ರೂಪಾಯಿ ಕೊಟ್ಟು ಈ ಬಸ್ಸಲ್ಲಿ ನಾನು ಬೆಂಗಳೂರು ಟು ಮುಂಬೈ ಹೋಗ್ತಾ ಇದ್ದೀನಿ. ಅರೆ ದಿಂಬು ಒಂಚೂರು ಚಿಕ್ಕದಾಯ್ತಾ ಅಂತ, ಒಂಚೂರು ದಿಂಬು ಇಟ್ಟಿದ್ದಿದ್ರೆ ಚೆನ್ನಾಗಿರೋದು. ಆಯಿತು. ಆಮೇಲೆ ಇಲ್ಲಿ ಕೆಳಗೆ ಮಲ್ಕೊಂಡ್ರಂತೂ ಆ ಮುಂದೆ ನನ್ನ ಕಾಲು ಪೂರ್ತಿ ಅದಕ್ಕೆ ಟಚ್ ಆಗುತ್ತೆ. ಸ್ವಲ್ಪ ಫಾರಿನರ್ಸ್ ನೋಡಿ ಹೆಂಗೆ ಕೂತವ್ರೆ ಪಾಪ. ಸೊ ಗೈಸ್ ನೋಡಿ, ಇವಾಗ ಒಂಚೂರು ಆರಾಮಾಗಿ ಸೆಟ್ಲ್ ಆದೆ. ಸೊ ಇವಾಗ ಹೇಳ್ತೀನಿ ನೋಡಿ, ಇದು ಏನು ಕೊಟ್ಟಿದ್ದಾರೆ ಅಂತ ನಾನು ಇಷ್ಟೊಂದು ಯೋಚನೆ ಮಾಡ್ತಿದ್ದೆ. ಈ ರೀತಿ ಒಂದು ಬ್ಯಾಗ್ ಇಡೋಕ್ಕೆ ಪಕ್ಕದಲ್ಲಿ ಒಂದು ಬಾಟ್ಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲೊಂದು ಎ ಸಿ ಇದಿದೆ, ಇಲ್ಲೊಂಚೂರು ಗಾಳಿ ಬರ್ತೈತೆ. ಆಮೇಲೆ ಇಲ್ಲೊಂದು ಎ ಸಿ ಇದಿದೆ, ಸೊ ಇಲ್ಲೂ ಚೆನ್ನಾಗಿ ಗಾಳಿ ಬರುತ್ತೆ. ಆಮೇಲೆ ಇಲ್ಲೊಂದು USB ಪ್ಲಗ್ ಬೇರೆ ಇದೆ, ಚಾರ್ಜ್ಗೆ ಹಾಕೊಳ್ಳೋಕ್ಕೆ ಅನಿಸುತ್ತೆ. ಆಮೇಲೆ ಇಲ್ಲೊಂದು ಸಾಕೆಟು ಇದೆ, ಸೊ ಇಲ್ಲೂ ನೀವು ಚಾರ್ಜ್ಗೆ ಹಾಕೋಬೋದು. ಇಲ್ಲಿ ಫೋನ್ ಇಡೋಕ್ಕೆ ನೋಡಿ, ಒಂದು ರಗ್ಗು ಹೊಚ್ಕೊಳಕ್ಕೆ ಒಂದು ರಗ್ ಕೊಟ್ಟಿರ್ತಾರೆ. ಅದು ಬಿಟ್ಟರೆ ಇನ್ನೇನು ಕೊಟ್ಟಿರಲ್ಲ. ಏನೆಲ್ಲ ನೀವೇ ಮನೆಯಿಂದ ತಗೊಬರ್ಬೇಕು ಏನಾರು ಬೇಕು ಅಂದರೆ. ಸೊ ಗೈಸ್ ನನಗೊಂದು ಡೌಟ್ ಬಂತು. ಅಂದರೆ ನಾನು ಇದನ್ನು ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಅಂದರೆ ಈ AC ಬಸ್ನ, ಐರಾವತ ಬಸ್ನ ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಅದೇ ನನಗೆ 2,000 ಆಗಿತ್ತು. ಈಗ ಅಕಸ್ಮಾತ್ ನಾನು ಏನಾದರೂ ಇವತ್ತು ಬರೋಕ್ಕಾಗಿಲ್ಲ ಅಂದಿದ್ರೆ ಅದು ಏನಾಗಿದ್ದು ಅಂದರೆ ಆನ್ಲೈನನ್ನು ನಾವು ಸ್ಟಾರ್ಟಿಂಗೇ ಪೇಮೆಂಟ್ ಮಾಡಿರ್ತೀವಿ. ಸೊ ಆ ಅಮೌಂಟ್ ಏನಾದ್ರು ರೀಫಂಡ್ ಆಗುತ್ತೋ ಇಲ್ವೋ ಅನ್ನೋದೊಂದು ತಲೆಗೆ ಹುಳ ಬಿತ್ತು ಈಗ. ಸೊ ಅದ್ರ ಬಗ್ಗೆ ಕಂಡಕ್ಟರ್ ಹತ್ರ ಕೇಳೋಣ. ಆ್ಯಂಡ್ ಅದೇ ರೀತಿ ಈ ಕಡೆ 2 ಸೀಟ್ ಖಾಲಿ ಇದೆ. ಸೊ ನಾನೇನಾದ್ರು ಆ ಕಡೆ ಶಿಫ್ಟ್ ಆಗ್ಬೋದಾ ಅಂತಲೂ ಕೇಳೋಣ. ಆಮೇಲೆ ನೆಕ್ಸ್ಟ್ ಇನ್ನೊಂದು, ನಾನು ಅರ್ಜೆಂಟಲ್ಲಿ ಬರ್ಬೇಕಾರೆ ಏನೂ ತಿನ್ನೋಕ್ಕೆ ತಗೊಬರಲಿಲ್ಲ. ಅಂದರೆ ಬಸ್ಸಲ್ಲಿ ಮಿಸ್ ಆಗ್ಬಿಡ್ತು, ಲೇಟ್ ಆಗಿಬಿಡ್ತು ಅಂತ ಹೊಟ್ಟೆ ಬೇರೆ ಹಸಿದೈತಿ ಇವಾಗ. ಸೊ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಕೊಡ್ತಾರೆ ಈ ಬಸ್ಸು, ಸೊ ಅದನ್ನ ಅವ್ರ ಹತ್ರ ಕೇಳೋಣ. ಇದನ್ನೆಲ್ಲ ಕಂಡಕ್ಟರ್ ಹತ್ರ ಕೇಳ್ಕೊಬರೋಣ ಬನ್ನಿ. ಅಂಕಲ್ ಒಂದು 2 ನಿಮಿಷ ನಿಮ್ಮ ಹತ್ರ ಮಾತಾಡ್ತೀನಿ. ಏನು ಅಂದರೆ ಈಗ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದನ್ನ, ಸೊ ಅಕಸ್ಮಾತ್ ನನಗೆ ಈ ಬಸ್ ಏನಾರ ಮಿಸ್ ಆಗಿದ್ದಿದ್ರೆ ಆ ಅಮೌಂಟ್ ನನಗೆ ರೀಫಂಡ್ ಆಗ್ತಿತ್ತಾ? ರೀಫಂಡ್ ಬರೋದಿಲ್ಲ. ನೀವು ಬಿಫೋರ್ 24 hours ಕ್ಯಾನ್ಸಲ್ ಮಾಡ್ಕೋಬೋದು. ನೀವು ನಾವು ಟ್ರಿಪ್ ಶೀಟ್ ತೆಗೆದ ಮೇಲೆ ರೀಫಂಡ್ ಬರೋದಿಲ್ಲ. ಸೊ ಈಗ ಏನಾರ ಬಂದಿಲ್ಲ ಅಂದಿದ್ರೆ ನಂದು ಈಗ 2,000 ಏನು ಕೊಟ್ಟಿದ್ದೀನಿ ಅದು ರೀಫಂಡ್ ಬರೋದೇ ಇಲ್ಲ? ಅರ್ಧನೂ ಬರೋದಿಲ್ಲ. ಇನ್ನೊಂದೇನು ಅಂದರೆ ಈಗ ಇಲ್ಲಿ ಸ್ಟಾರ್ಟ್ ಆಗಿದೆಯಲ್ಲ ಬಸ್ ಬೆಂಗಳೂರಲ್ಲಿ, ಫಸ್ಟು ಎಲ್ಲಿ ಸ್ಟಾಪ್ ಇರುತ್ತೆ? ಕೆಂಪೇಗೌಡ ಬಸ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಪಿಕಪ್ ಇರುತ್ತೆ ಯಶವಂತಪುರ, ಗೊರಗುಂಟೆಪಾಳ್ಯ. ಅಲ್ಲ, ಬಟ್ ಬೆಂಗಳೂರು ದಾಟಾದ್ಮೇಲೆ ತುಮಕೂರು ಹಿರೇಹಳ್ಳಿ ಅಂತ ಬರುತ್ತೆ, ಅಲ್ಲಿ ಕಾಫಿ ನಿಲ್ಲಿಸ್ತೀವಿ. ಎಷ್ಟು ದೂರ ಆಗುತ್ತೆ ಅದು? ತುಮಕೂರು ಹತ್ರ ಒಂದು 5:15 5:45 ಆಗುತ್ತೆ. ಅಷ್ಟು ಆವಾಗಲೇ ನಿಲ್ಲಿಸ್ಬಿಡ್ತೀರಾ? ಕಾಫಿಗೆ 5:15 5:45 ಕಾಫಿ ಆ್ಯಂಡ್ ಟಾಯ್ಲೆಟ್ಗೆ. ಓಕೆ. ಅದೇ ಬಿಟ್ಟರೆ ಇನ್ನು 9:30ಗೆ ಊಟಕ್ಕೆ ನಿಲ್ಲಿಸ್ತೀವಿ. ರಾಣಿಬೆನ್ನೂರು ಊಟಕ್ಕೆ ನಿಲ್ಲಿಸ್ತೀವಿ. ಈಗ ಪುನಃ 2 ಗಂಟೆಗೆ ನಿಪ್ಪಾಣಿಲಿ ವಾಶ್ರೂಮ್ ನಿಲ್ಲಿಸ್ತೀವಿ. ಮತ್ತೆ ಮಧ್ಯರಾತ್ರಿ 2 ಗಂಟೆಗೆ ಓಕೆ. ಡೈರೆಕ್ಟ್ ಪುನಃ. ಅದು ಬಿಟ್ಟರೆ ಪುನಃ ಮುಂಬೈ ಹೋದ್ರೆ ಲೋನಾವಾಲ ಅಂತ ಬರುತ್ತೆ, ಲೋನಾವಾಲಾ ಅಂತ. ಓಕೆ. ಅಲ್ಲೇ ಊಟಕ್ಕೆ ಟಿಫನ್ ನಿಲ್ಲಿಸ್ತೀವಿ. ಬೆಳಗ್ಗೆ ತಿಂಡಿಗೂ ನಿಲ್ಲಿಸ್ತೀರಾ? ಅಲ್ಲಿ ಎಷ್ಟು ಗಂಟೆಗೆ ಹೋಗ್ಬೋದು? ಅಲ್ಲಿಗೆ 9:30 10 ಗಂಟೆ ಆಗುತ್ತೆ. ಓಕೆ. ಅಲ್ಲಿಗೆ ಟಿಫನ್ ಮಾಡ್ಕೊಂಡು ಮುಂಬೈ. ಹಂಗಾರೆ ಮುಂಬೈಗೆ ಎಷ್ಟು ಗಂಟೆಗೆ ಹೋಗ್ತಿದ್ದು? ಆಗುತ್ತೆ 12 ಟ್ರಾಫಿಕ್ ಮೇಲೆ ಡಿಪೆಂಡ್. ಸೊ ಹಂಗಾದ್ರೆ ಇದು ನಾಳೆ ಮಧ್ಯಾಹ್ನಕ್ಕೆ ಹೋಗೋದು ಮುಂಬೈಗೆ? ನಾಳೆ ಮಧ್ಯಾಹ್ನ. ಅಲ್ಲಿ ಮುಂಬೈ ಹೆಂಗೆ ಟ್ರಾಫಿಕ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಬೆಂಗಳೂರು ಟ್ರಾಫಿಕ್ ಜಾಸ್ತಿ ಅನ್ಸುತ್ತಾ ಅಥವಾ ಮುಂಬೈ ಟ್ರಾಫಿಕ್ ಜಾಸ್ತಿ ಅನ್ಸುತ್ತಾ? ಮುಂಬೈ ಟ್ರಾಫಿಕ್ ಜಾಸ್ತಿ ಅನ್ಸುತ್ತೆ. ಇದಕ್ಕಿಂತ ಡಬಲ್ ಬೆಂಗಳೂರಿಗಿಂತ? ಹೌದಾ? ಸೊ ಗೈಸ್ ನೀವು ಇಲ್ಲಿ ನೋಡ್ಬೋದು. ಅಂದ್ರೆ ಒಬ್ರು ಡ್ರೈವರ್ ಇದ್ದಾರೆ, ಅಂದ್ರೆ ಇಬ್ರು ಕಂಡಕ್ಟರ್? ಇಲ್ಲ, ಇಬ್ರು ಡ್ರೈವರ್, ನಾನು ಡ್ರೈವರ್ ಕಮ್ ಕಂಡಕ್ಟರ್. ಓ, ಈಗ ನೀವು ಸ್ವಲ್ಪ ದೂರ ಅವ್ರು ಓಡಿಸ್ತಾರೆ, ಆಮೇಲೆ ನೀವು ಓಡಿಸ್ತೀರಾ? ಹೌದು. ಓ, ಹೆಂಗಾರೆ ನೈಟ್ ನೀವು ಓಡಿಸ್ತೀರಾ? ಇವ್ರು ಮಾಮೂಲಿ ಕಂಡಕ್ಟರ್? ಇಲ್ಲ ಕಂಡಕ್ಟರ್ ಇಲ್ಲ, ನಾನೇ ಡ್ರೈವರ್. ಇಬ್ರು ಡ್ರೈವರು. ಇಬ್ರು ಬಟ್ ಇಲ್ಲಿ 3 ಜನ ಇದ್ರಲ್ಲ? ನಾನು ಡ್ರೈವರ್ ಕಮ್ ಕಂಡಕ್ಟ್ರು.
ನಾನು ಕಂಡಕ್ಟರ್ ಕೆಲಸ ಮಾಡಿ ಡ್ರೈವ್ ಮಾಡಬೇಕು. ಓಕೆ, ಒಟ್ಟು ಪ್ರತಿ ಗಾಡಿಗೂ 3 ಜನ ಇರ್ತಾರೆ. ಅಂದರೆ ಬಾಂಬೆ ಶಿರ್ಡಿ ಮಾತ್ರ, ಬಾಂಬೆ ಶಿರಡಿ ಮಾತ್ರ, ಪೂನಾಗ ಮಾತ್ರ ಒಬ್ಬ ಡ್ರೈವರ್ ಕಮ್ ಕಂಡಕ್ಟರ್. ಸೊ ಹಂಗಾರೆ ಇವಾಗ ಮುಂಬೈ ಗಂಟ 3 ಜನ ಓಡಿಸ್ತೀರ ಗಾಡಿ? ಮುಂಬೈ 3 ಜನ. ಸೊ ಒಂದು ದಿನದ ಲೆಕ್ಕನೇ ಗೈಸ್, ಒಂದು 4 ಅವರ್ ಬಿಟ್ವಿ ಅಂದರೆ 20 ಅವರ್ ಜರ್ನಿ. ಸೊ ಇನ್ನೂ ನಾವು ಬೆಂಗಳೂರು ಟ್ರಾಫಿಕಲ್ಲೇ ಇದ್ದೀವಿ. ಸೊ ಮುಂದೆ ಟೀ ಕಾಫಿಗೆಲ್ಲ ನಿಲ್ಲಿಸ್ತಾರಲ್ಲ, ಅಲ್ಲಿ ಸಿಗ್ತೀನಿ. ಬೈ. ಸೊ ಗೈಸ್, ನಾನು ಎಲ್ಲ ಕೇಳಿದೆ, ಆ ಸೀಟಿಂದ ಒಂದೇ ಕೇಳಲಿಲ್ಲ, ಅದೊಂದು ಕೇಳ್ಕೊಬತ್ತೀನಿ ತಳಿತ್ತು, ಮರ್ತೇ ಹೋದೆ. ಅಂಕಲ್, ಅದು ಸೀಟು 38, 39 ಖಾಲಿ ಇದ್ದರೆ ಅಲ್ಲಿ ಕೂರ್ಬೋದಾ ನಾವು? ಅದು ಖಾಲಿ ಇದೆಯಲ್ಲ, ಓಕೆ, ಕೂರ್ಬೋದು ಗೈಸ್. ಯಾವ್ದು ಫ್ರೀ ಇರುತ್ತೆ ಅಲ್ಲಿ ಆರಾಮಾಗಿ ಹೋಗಿ ಕೂತ್ಕೋಬೋದು, ಅಂದರೆ ಯಾವ್ದು ಬುಕ್ಕಿಂಗ್ ಆಗಿರಲ್ಲ ಅದು. ಸೊ ನಾವು ಆರಾಮಾಗಿ ಇಲ್ಲಿ ಇಬ್ಬರು ಹೋಗೋ ಜಾಗದಲ್ಲಿ ಒಬ್ಬನೇ ಹೋಗ್ಬೋದು. ಲೋವರ್ 17, 18. ಸೊ ಇದು ಏನು ಬುಕ್ ಆಗಿಲ್ಲ. ಇಲ್ಲಿ ನೋಡಿ, ಕಿಟಕಿ ಚೆನ್ನಾಗೈತೆ. ಇಲ್ಲಿ ನಿಮಗೆ ಕರೆಕ್ಟಾಗಿ ತೋರಿಸ್ಬೋದು ನಾವು ಆಚೆ ಕಡೆ. ನೀವೇನಾದ್ರು ಸ್ಲೀಪರಲ್ಲಿ ಓಡಾಡ್ತೀರಾ ಅಂದರೆ, ನಿಮಗೆ ಹಿಂದೆ ಆಚೆ ಎಲ್ಲರೂ ಹಿಂಗೆ ನೋಡ್ಕೊಂಡು ಹೋಗ್ಬೇಕು ಅಂದರೆ ನೀವು ಕೆಳಗಡೆ ಲೋವರ್ ಬರ್ತ್ನ ಬುಕ್ ಮಾಡ್ಕೊಳ್ಳಿ. ನಾನು ಅಪ್ಪರ್ ಮಾಡಿದ್ದೆ, ಯಾಕಂದ್ರೆ ನನಗೆ ಆಪ್ಷನ್ ಇರಲಿಲ್ಲ. ಇನ್ನು ನಾವು ಬೆಂಗಳೂರೇ ಬಿಟ್ಟಿಲ್ಲ ಗೈಸ್. ಒಂದು 5 ಗಂಟೆ ಮೇಲೆ ಆಗಿದೆ, 1 ಅವರ್ ಮೇಲೆ ಆಯಿತು ಅನಿಸುತ್ತೆ. ಬಟ್ ಇನ್ನೂ ಬೆಂಗಳೂರಿಗೆ ಬಿಟ್ಟಿಲ್ಲ. 1 hour later. ಸೊ ಗೈಸ್, ನಮ್ಮ ಬಸ್ ಇವಾಗ ಕಾಫಿ ಬ್ರೇಕಿಂಗ್ ನಿಲ್ಲಿಸಿದೆ. ಸೊ ಒಂದು 5 ಮುಕ್ಕಾಲು ಆಗಿದೆ. ಪರವಾಗಿಲ್ಲ, ರೆಗ್ಯುಲರಾಗಿ ನಿಲ್ಲಿಸ್ತಾ ಇರ್ತಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಮುಂದೆ ತುಮಕೂರು ಹೈವೇ. ಸೊ ಇದೇ ರೂಟು ಮುಂಬೈಗೆ ಹೋಗುತ್ತೆ. ಮುಂಬೈ ಗೋವಾ ಹೋಗೋರೆಲ್ಲ ಇದೇ ಹೈವೇಲಿ ಹೋಗಬೇಕು. ಸೊ ನಾನು ವಿಕಾಸ್ ಬ್ರೋ ಜೊತೆ ಒಂದು ವೀಡಿಯೋ ಮಾಡಿದ್ದೆ, ಅಂದರೆ ಅವ್ರ ಚಾನಲಲ್ಲಿ ಒಂದು ಚಾಲೆಂಜ್ ವೀಡಿಯೋ ಮಾಡಿದ್ದೆ. ಸೊ ಅವಾಗ ನಾನು ಇದೇ ರೂಟಲ್ಲಿ ಟ್ರಾವೆಲ್ ಮಾಡಿದ್ದೆ, ಅಂದರೆ ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದೆ. ಅಂದರೆ ಈ ಟ್ರಕ್ಕು ಮತ್ತು ಕಾರು, ಬೈಕ್ ಯಾರೇ ಸಿಗ್ತಾ ಅದರೆಲ್ಲ ಡ್ರಾಪ್ ತಗೊಂಡು ಟ್ರಾವೆಲ್ ಮಾಡಿದ್ದೆ. ಸೊ ಇಲ್ಲಿಗೆ ಬಂದಮೇಲೆ ನನಗೆ ನೆನಪಾಯಿತು, ಅಂದರೆ ಇದೇ ರೋಡಲ್ಲಿ ಹೋಗಿದ್ದೆ ನಾನು. ಹೆಚ್ಚು ಕಮ್ಮಿ ಬೆಂಗಳೂರಿಂದ ರಾಣಿಬೆನ್ನೂರು ಗಂಟೆ ಹೋಗಿದ್ದೆ. ಅದು ಬರೀ ಸಂಜೆ ಗಂಟೆ ಇತ್ತು. ರಾಣಿಬೆನ್ನೂರು ಗಂಟೆ ಡ್ರಾಪ್ ತಗೊಂಡು ಹೋಗಿದ್ದೆ. ಸೊ ಅದ್ರಲ್ಲಿ ನಾನೇ ಗೆದ್ದಿದ್ದೆ. ಸೊ ಇವಾಗ ಇಲ್ಲಿ ಈ ರೋಡ್ ನೋಡಿದಾಗ ನನಗೆ ಅದೇ ನೆನಪಾಯಿತು. ಸೊ ಗೈಸ್, ನಾನು ಕಾಫಿ ಕುಡಿತಾ ಇದ್ದೀನಿ. ಇಲ್ಲಿ ಪಕೋಡ ಪಾರ್ಸಲ್ ತಗೊಂಡಿದ್ದೀನಿ, ಆಮೇಲೆ ಏನಾದ್ರು ಹೊಟ್ಟೆ ಹಸಿದ್ರೆ ತಿನ್ನೋಕ್ಕೆ ಅಂತ. ಸೊ ಅದಾದಮೇಲೆ 9 ಗಂಟೆಗೆ ಊಟಕ್ಕೆ ನಿಲ್ಲಿಸ್ತಾರೆ. ಬಟ್ ಆದರೂ ಮಧ್ಯದಲ್ಲಿ ಏನಾದ್ರು ಹೊಟ್ಟೆ ಹಸಿದ್ರೆ ತಿನ್ನಬೇಕಲ್ಲ. ಸೊ ಗೈಸ್, ಹಂಗಂತ ಇನ್ನೊಂದೇನು ಅಂದರೆ, ಲಾಸ್ಟ್ ಸೀಟ್ಗಳಿಗೆ ಬರೋಕ್ಕೆ ಹೋಗ್ಬೇಡಿ, ಮಧ್ಯದಲ್ಲೇ ಬುಕ್ ಮಾಡ್ಕೊಬೇಡಿ. ಇಲ್ಲಿ ಕುತ್ಕೊಳ್ಳೋದು ಜಾಗನೂ ಇನ್ನೂ ಹೈಟ್ ಬರುತ್ತೆ ಮಧ್ಯದಲ್ಲಿ. ಲಾಸ್ಟಲ್ಲಿ ಮಾತ್ರ ಹಿಂಗೆ ಹತ್ರನೇ ಬರುತ್ತೆ. ಬಟ್ ಪರವಾಗಿಲ್ಲ. ಬಟ್ ಮೇಲ್ಗಡೆ ಕೂತ್ಕೊಬಿಟ್ರು ಅಂತೂ ಕೂರೆಗೆ ತಲೆನೇ ಹೊಡೆಯುತ್ತೆ. ಸೊ ಆದಷ್ಟು ಮಧ್ಯದಲ್ಲಿ ಬುಕ್ ಮಾಡ್ಕೊಬೇಡಿ, ಲಾಸ್ಟಿಗೆ ಬರೋಕ್ಕೆ ಹೋಗ್ಬೇಡಿ. ನೆಕ್ಸ್ಟು 9 ಗಂಟೆ ಹಂಗೆ ಊಟಕ್ಕೆ ಬಿಡ್ತಾರೆ. ಸೊ ನೆಕ್ಸ್ಟ್ ನಾನು ಊಟದಲ್ಲೇ ಸಿಗೋದು ಅನಿಸುತ್ತೆ. ನೆಕ್ಸ್ಟ್ ಊಟಕ್ಕೆ ನಿಲ್ಲಿಸ್ತಾರಲ್ಲ, ಆವಾಗ ಸಿಗ್ತೀನಿ ನಿಮಗೆ. ಊಟಕ್ಕೆ ನಿಲ್ಲಿಸಿದ್ರು, ಊಟ ಆಯಿತು. ಊಟ ಮಾಡ್ಕೊಂಡು ನಮ್ಮ ಬಸ್ ನೋಡಿ ಅಲ್ಲಿ ಸ್ಟಾರ್ಟ್ ಮಾಡಿ ನಿಲ್ಲಿಸಿದ್ದಾರೆ. ಸೊ ಇವಾಗ ಹೊರಡುತ್ತೆ ಇಲ್ಲಿಂದ. ಇನ್ನೇನು ಇಲ್ಲ, ಹೋಗ್ಬಿಟ್ಟು ಮಲ್ಕೊಬಿಟ್ರೆ ನೆಕ್ಸ್ಟು ಬೆಳಗ್ಗೆ ಮುಂಬೈಯಲ್ಲೇ ಎದ್ದೇಳೋದು. ಅಲ್ಲೊಂದು ಕಡೆ ತಿಂಡಿಗೂ ನಿಲ್ಲಿಸ್ತಾರಂತೆ, ನೋಡೋಣ ತಿಂಡಿ ಹೆಂಗಿರುತ್ತೆ ಅಂತ. ಊಟ ಚೆನ್ನಾಗಿತ್ತು. ಇಲ್ಲಿ ಪನ್ನೀರ್ ಫ್ರೈಡ್ ರೈಸ್ ಇದೆ, ಚೆನ್ನಾಗಿತ್ತು. ನೆಮ್ಮದಿಯಾಗಿ ನಿದ್ದೆ ಬಂದುಬಿಟ್ರೆ ನಾಳೆ ಬೆಳಗ್ಗೆ ಎದ್ದು ಮುಂಬೈನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಳ್ಳೆ ಜೋಶ್ ಇರುತ್ತೆ. ಒಳ್ಳೆ ನಿದ್ದೆ ಬಂದರೆ ನೆಕ್ಸ್ಟು 2 ಗಂಟೆ ಹಂಗೆ ಒಂದು ಕಡೆ ಎಲ್ಲ ಸ್ಟಾಪ್ ಮಾಡ್ತಾರಂತೆ. ಅಂದರೆ ಯಾರು ವಾಶ್ರೂಮ್ ಹೋಗಿದ್ರೆ ಅದೊಂದೇ ಸ್ಟಾಪು. ಅದಾದಮೇಲೆ ನೆಕ್ಸ್ಟು ಸ್ಟಾಪ್ ಮಾಡೋದೇ ಬೆಳಗ್ಗೆ ತಿಂಡಿಗೆ ಅಂತ ಯಾವುದೋ ಒಂದು ಜಾಗ ಹೇಳಿದ್ರು. ಸೊ ಇನ್ನೇನಿಲ್ಲ ಗೈಸ್, ಮಲ್ಕೊಬಿಡ್ತೀನಿ. ಬಾಯ್, ಗುಡ್ ನೈಟ್. The next day. ಗೈಸ್, ನಾವು ಇವಾಗ ಪುಣೆಯಲ್ಲಿ ಇದ್ದೀವಿ. ಬೆಳಗ್ಗೆ ಒಂದು ಟೈಮ್ ಒಂದು 7:30, 8 ಗಂಟೆ ಆಗಿದೆ. ಸೊ ಪುಣೆಯಲ್ಲಿ ಹೋಗ್ತಾ ಇದ್ದೀವಿ. ಗೈಸ್, ಇವಾಗ ನಾವು ತಿಂಡಿಗೆ ಬಂದಿದ್ದೀವಿ. ತಿಂಡಿಗೆ ನಿಲ್ಲಿಸಿದಾರೆ ಗಾಡಿನ. ಎಲ್ಲ ಒಂದು ಕಡೆ ನಿಲ್ಲಿಸೋರು ಪುಣೆಯಿಂದ ಮುಂದೆ ಅನ್ಸುತ್ತೆ. ಬಟ್ ಇಲ್ಲಿ ಬೇಜಾನ್ ಬೇರೆ ಸ್ಲೀಪರ್ ಬಸ್ಗಳಿದ್ದಾವೆ. ಇನ್ನು ಇರೋವತ್ತು ನಮ್ಮ ಗಾಡಿ ಮಾತ್ರ ಇಲ್ಲಿ ನಿಂತಿದೆ. ಮಕ್ಕ ತೊಳೆದಿಲ್ಲ, ಬ್ರಷ್ ಮಾಡಿಲ್ಲ, ಏನೂ ಇಲ್ಲ. ಇವತ್ತು ನನಗೆ ಯಾಕೋ ಬ್ರಷ್ ಮಾಡ್ದಲೇ ತಿಂಡಿ ತಿಂತೀವಿ ಅಂತ ಅನಿಸುತ್ತೆ. ಇದೆ ನಮ್ಮ ಟಿಫನ್ ಸ್ಪಾಟ್. ಗೈಸ್, ಇಲ್ಲಿ ನಾನು ಹೆಂಗೆ ಮಕ್ಕರಾಗ್ಬಿಟ್ಟೆ ಅಂದರೆ, ಟ್ಯಾಪು ಇಲ್ಲಿ ಹಮ್ಕೋದ್ರೆ ಹಿಂಗೆ ತಿರುಗಿಸ್ರೆ ನೀರು ಬರಲ್ಲ. ಕೆಳಗಡೆ ಇಲ್ಲಿ ಒಂದು ಇದಿದೆ, ಇದನ್ನು ಹಿಂಗೆ ಮಾಡಿದ್ರೆ ಇಲ್ಲಿ ನೀರು ಬರುತ್ತೆ. ಸೊ ಗೊತ್ತಾಗ್ದಲ್ಲೇ ಮಕ್ಕರಾಗ್ಬಿಟ್ಟೆ. ಇವಾಗ ತಿಂಡಿ ತಿನ್ಬೇಕು. ಗೈಸ್, ಇಲ್ಲಿ ತಿಂಡಿ ನಿಲ್ಲಿಸ್ತಾರೆ ಅಂದ್ಕೊಂಡಿದ್ದೆ, ಅಂದರೆ ಹೋಟ್ಲ್ ಹತ್ರ ತಿಂಡಿಗೆ ನಿಲ್ಲಿಸಿರೋದು. ಬಟ್ ಏನು ಅಂದರೆ ಇಲ್ಲಿ ಎಲ್ಲನೂ ಸಿಗುತ್ತೆ. ಒಳ್ಳೆ ಈ ಮಾಲಲ್ಲೆಲ್ಲ ಇರ್ತಾವಲ್ಲ, ವೆಜ್ಜು ನಾನ್ ವೆಜ್ ಎಲ್ಲ. ಇಲ್ಲಿ ಬಿರಿಯಾನಿನೂ ರೆಡಿ ಐತೆ ಬೆಳಗ್ಗೆ 10 ಗಂಟೆಗೆ. ಸೊ ನನಗೆ ಮುಂಬೈಗೆ ಬಂದಿದ್ದಲ್ಲ, ಅದಕ್ಕೆ ವಡಾಪಾವ್ ತಿನ್ನೋಣ ಅನ್ನಿಸ್ತು. ಅದಕ್ಕೆ ವಡಾಪಾವ್ ತಿಂತಾ ಇದ್ದೀನಿ. ಒಂದು ಕಾಫಿ ತಗೊಂಡಿದ್ದೀನಿ.
ಗೈಸ್ ನಮ್ಮ ಬಸ್ಸು ನನ್ನೇ ಬಿಟ್ಟು ಹೊರಟ್ಬಿಟ್ಟೈತೆ. ಬನ್ನಿ ಸರ್. ಗೈಸ್ ನಮ್ಮ ಬಸ್ ನನ್ನೇ ಬಿಟ್ಟು ಹೊರಟಿತ್ತು. ಸುಮ್ಮನೆ ಹೇಳೋರಿಲ್ಲ ಕೇಳೋರಿಲ್ಲ ಗೈಸ್. ಇದರಲ್ಲಿ ನೀವೇ ನೋಡ್ಕೋಬೇಕು. ತಿಂದ್ಬಿಟ್ಟು ಹಿಂಗೆ ಆಚೆ ಬಂದು ನೋಡ್ತೀನಿ, ಅಲ್ಲೇ ರಿವರ್ಸ್ ತೆಗಿ ಹೋಯ್ತು ಒಂದು ಶಿಷ್ಯ. ನಾನು ಆಚೆ ಬಂದೆ, ಆದರೆ ರಿವರ್ಸ್ ತೆಗಿ ನಿಂಗೆ ನುಗ್ಗಕ್ಕೆ ರೆಡಿ ಇತ್ತು. ಅಯ್ಯೋ ದೇವ್ರೆ. 3 hours later. ಸರ್ ಈ ಸ್ಟಾಪ್ ಹೆಸರೇನು? ಮುಂಬೈ ಸೆಂಟ್ರಲ್. ಇದೇ ಮುಂಬೈ ಸೆಂಟ್ರಲ್ಲು. ಸೊ ಇದು ಬಸ್ ಸ್ಟಾಪ್ ಇದು. ಸೊ ಗೈಸ್ ಫೈನಲಿ ನಾವು ಮುಂಬೈಗೆ ಕಾಲಿಡ್ತಾ ಇದ್ದೀವಿ. ಬಲಗಾಲಿಟ್ಟು ಹೋಗುವ. ಇದು ಎಲ್ಲಿ ಬಂದಿದ್ದೀನಿ ಅಂತ, ಮುಂಬೈ ಸೆಂಟ್ರಲ್ ಅಂತ ಇದು ಸ್ಟಾಪು. ಸೊ ಇಲ್ಲಿ ಬಸ್ಗಳಿದೆ ನೋಡಿ. ಇಲ್ಲಿ ನಮ್ಮ ಕರ್ನಾಟಕ ಬಸ್ ಇಲ್ಲೊಂದೈತೆ, ಮುಂಬೈ ಬೆಳಗಾವಿ ಬಸ್ಸು. ಇಲ್ಲೊಂದು ಕರ್ನಾಟಕ ಗದಗ ಬಸ್ ಐತೆ. ನಾವು ಬಂದಿದ್ದ ಬಸ್ ಇಲ್ಲಿದೆ. ಇಲ್ಲಿ ನೋಡಿ ಗೈಸ್, ಫ್ಲ್ಯಾಟು ಕ್ರೇಜಿ. ಸೊ ಇದು ಯಾವುದೋ ಒಳ್ಳೆ ಬಸ್ ಸ್ಟ್ಯಾಂಡ್ ನೋಡಿದ್ರೆ ಪಾಳ ಬಿದ್ದೋಗಿರುತ್ತಲ್ಲ ಬಸ್ ಸ್ಟ್ಯಾಂಡು, ಆ ಥರ ಅನಿಸ್ತೈತೆ. ಸೊ ಗೈಸ್ ನಾನು ಇವಾಗ ಟ್ರಾವೆಲ್ ಮಾಡ್ತಿರೋದು ಮುಂಬೈಯಿಂದ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಂದರೆ ಒಂದು ಪ್ರೈವೇಟು AC ಸ್ಲೀಪರ್ ಬಸ್ಸಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಇರುತ್ತೆ ಅಂತ. ಅಂದರೆ ಈ ಪ್ರೈಸಿಗೆ ನಾನು ಬೆಂಗಳೂರಿಂದ ಮುಂಬೈಗೆ ಐರಾವತದಲ್ಲಿ ಹೋಗ್ಬೇಕಾದ್ರೆ 2000 ಪೇ ಮಾಡಿದ್ದೆ. ಬಟ್ ಈ ಬಸ್ ನನಗೆ 1440 ರೂಪಾಯಿಗೆ ವಾಪಸ್ ಮುಂಬೈಯಿಂದ ಬೆಂಗಳೂರಿಗೆ ಕರ್ಕೊಬಂತು. ಅದು ಏನೆಲ್ಲ ಫೆಸಿಲಿಟೀಸ್ ಜೊತೆ ಅಂದರೆ TV ಇತ್ತು, ಆಮೇಲೆ ಟಿವಿಗೆ ಯೂಸ್ ಮಾಡೋಕ್ಕೆ ಹೆಡ್ಫೋನ್ಸು, ಮಾಮೂಲಿ ಚಾರ್ಜಿಂಗ್ ಸಾಕೆಟು. ಅದಲ್ಲದೆ ಬಸ್ ಒಳಗಡೆನೆ ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಇತ್ತು. ನಾನು ಲಾಸ್ಟ್ ಟೈಮು ಇಲ್ಲಿ ಬೆಂಗಳೂರಿಂದ ಮುಂಬೈಗೆ ಹೋದೆ, ಅವಾಗ ಐರಾವತದಲ್ಲಿ ಹೋಗಿದ್ದೆ. ನನಗೆ ಆವಾಗಲೇ ಫೆಸಿಲಿಟೀಸ್ ಇತ್ತಿರಲಿಲ್ಲ. ಐರಾವತದಲ್ಲಿ ಸಿಗಲ್ಲ, ಅದೇ ಐರಾವತದಲ್ಲಿ ಸಿಗ್ಬಿಡುತ್ತೆ ನಿಮಗೆ. ಅದು 2000 ರೂಪಾಯಿ ಟಿಕೆಟು. ಇವ್ರದ್ದು ಇವತ್ತೇನೋ ಕಡಿಮೆ ಇದೆ ಅಷ್ಟೇ. ಹೌದಾ? ಬೇರೆ ದಿವಸ ಒಂದೊಂದು ದಿನ ಒಂದೊಂದು ಮಾರ್ಕೆಟ್ ಇದು. ಮ್ಯಾಕ್ಸಿಮಮ್ ಎಷ್ಟು ಗಂಟೆ ಹೋಗುತ್ತೆ ಇದು? ಸೀಸನ್ ಮೇಲೆ ಡಿಪೆಂಡ್ ಇದೆ. ಅದೇ ಎಷ್ಟು ಜಾಸ್ತಿ ನೀವು ನೋಡ್ದಂಗೆ? ಮೊನ್ನೆ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಗೆ ಇದು ಯಾವುದು ಡಿಸೆಂಬರ್ ತಿಂಗಳಲ್ಲಿ ಹಾಂ ಖಾಲಿ ಬೆಂಗಳೂರು ಟು ಪೂನಾ ಹಾ. 6000 ಇತ್ತು ಒಂದು ಟಿಕೆಟ್. 6000 ರೂಪಾಯಿ. 6000 ಯಾಕಂದ್ರೆ ಅವತ್ತೆಲ್ಲ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಆಗಿದೆ. ಇದು ಒಂಥರ ತರಕಾರಿ ಇದ್ದಂಗೆ. ಯಾವಾಗ ಜಾಸ್ತಿ ಆಗುತ್ತೆ? ಯಾವಾಗ ಜಾಸ್ತಿ ಆಗುತ್ತೆ ಗೊತ್ತಾಗಲ್ಲ. ನೀವು ಮಾಮೂಲಿಯಾಗಿ ಫ್ರೈಡೇ, ವೆನ್ಸ್ಡೇ, ಸಂಡೇ ಇವೆಲ್ಲ ಆಲ್ಮೋಸ್ಟ್ ಎಲ್ಲ ಹೈಕೇ ಇರುತ್ತೆ ರೇಟ್. ಕಮ್ಮಿ ಅಂದರೆ ಎಷ್ಟು? ಇದು ಮಾಮೂಲಿಯಾಗಿ ನೀವು ಈಗ ನಾವು ಬಂದ್ರಲ್ಲ ಅದೇ. ನಾನಿದ್ನ ಬುಕ್ ಮಾಡಿದ್ದು 1440 ರುಪೀಸ್ಗೆ ಅಷ್ಟೇ. ಯಾವ್ದು ಇಂಗ್ಲಿಷ್ ಬೇಕಾ, ಹಿಂದಿ ಬೇಕಾ? ಕನ್ನಡ ಇಲ್ಲ. ಕನ್ನಡ ಇಲ್ಲ ಇದರಲ್ಲಿ. ಕನ್ನಡ ಇಲ್ವಾ? ನೋಡಿ ಇಲ್ಲ ಇದೆ ನೋಡಿ, ಒಂದು ಯಾವುದೋ 20 yards. ಬಿಡಿ, ನಾನಿಲ್ಲ ಅಂತ. ನನಗೆ ಕಮ್ಮಿ ಸಿಕ್ಕಿದೆ ಅಂದರೆ ಸೀಸನ್ ಲೆಕ್ಕ ಅಂತೆ. ಸೊ ಸೀಸನ್ ಬ್ರಿಡ್ಜ್ ಇತ್ತ. ಸೊ ಸೀಸನ್ ಲೆಕ್ಕ ಅಂತೆ. ಸೊ ಸೀಸನ್ ಟೈಮಲ್ಲಿ ಜಾಸ್ತಿ 6000 ಗಂಟೆ ಹೋಗೋದಂತೆ ಇದ್ರ ಪ್ರೈಸು. ಪರವಾಗಿಲ್ಲ, 1500 ಮುಂಬೈ ಟು ಬ್ಯಾಂಗ್ಳೂರು ಕಣ್ಮುಚ್ಕೊಂಡು ಕೊಟ್ಟು ಹೋಗ್ಬೋದು. ಅದು ಸ್ಲೀಪರಲ್ಲಿ, ಅದು AC. ಅಲ್ಲಿ 2000 ರೂಪಾಯಿ ಕೊಟ್ಟು ಐರಾವತಾಗೆ. ಬಟ್ ಈ ಲೆವೆಲ್ಗೆಲ್ಲ ಏನು ಫೆಸಿಲಿಟಿ ಇರಲಿಲ್ಲ. ಅಲ್ಲಿ ಕೊಟ್ಟಿದ್ದು ರಗ್ಗು, ದಿಂಬು ಎಲ್ಲ ನೋಡಿದ್ರೆ. ಬಟ್ ಇಲ್ಲಿ ಎಷ್ಟು ಚೆನ್ನಾಗೈತೆ ಅಂದರೆ ರಗ್ಗು ಸಖತ್ತಾಗೈತೆ. ಅಯ್ಯೋ ಇದು ಬೇರೆಯವ್ರದ್ದು, ನಂದಲ್ಲ. ದಿಂಬುನು ಕ್ರೇಜಿ ಆಗೈತೆ. ರಾಜರಥ ಹೆಸ್ರಿಗೆ ತಕ್ಕಂಗೆ ಈ ರಾಜರು ಫೀಲ್ಸ್ ಕೊಡ್ತಾ ಇದೆ. ಅದು TV ಬೇರೆ ಐತೆ, ಆದರೆ ಅವ್ರು ಯಾವ ಫಿಲ್ಮ್ ಹಾಕಿರ್ತಾರೆ ಅದನ್ನು ನೋಡ್ಬೇಕಷ್ಟೇ. ಸೊ ಅಷ್ಟೇ ಗೈಸ್. ಇಲ್ಲಿ ಇನ್ನೊಂದೇನು ಅಂದರೆ ಈ ಬಸ್ಸಲ್ಲಿ ವಾಶ್ರೂಮ್ ಇದೆ. ಸೊ ಗೈಸ್ ನಮ್ಮ ಬಸ್ಸಲ್ಲಿದೆ, ನಾನು ಮುಂಬೈಲಿದ್ದೀನಿ. ಸೊ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾನು ಮುಂಬೈಲಿ ಏನೇನೆಲ್ಲ ಮಾಡ್ತೀನಿ ಅದು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಬರುತ್ತೆ. ಸೊ ಚಾನಲ್ಗೆ ಯಾರು ಹೊಸಬ್ರಾಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬಿಡಿ. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಆದಷ್ಟು ಬೇಗ ಬರ್ತೀನಿ. ಸ್ಟೇ ಟ್ಯೂನ್ಡ್. ಬೈ.